ನೋಡಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಎಷ್ಟು ಕಾಳಜಿ ಇದೆ ಅಂದ್ರೆ ಸಾರಿಗೆ ನೌಕರರ ಮೇಲೆ ನಿಜವಾಗ್ಲೂ ಎಷ್ಟು ಚಂದ ಮಾತಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ. ನಿಜವಾಗ್ಲೂ ಇಂಥ ಮುಖ್ಯಮಂತ್ರಿಗಳನ್ನ ಪಡೆದಿರೋದೇ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ಪುಣ್ಯ ಮಾಡಿದಾರೆ ಅನ್ಸುತ್ತೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರಿದ್ದಾಗ ಎಷ್ಟು ಕಾಳಜಿ ಇತ್ತು, ಎಷ್ಟು ಪ್ರೀತಿ ಇತ್ತು, ಎಷ್ಟು ಅಭಿಮಾನ ಇತ್ತು. ಅಧಿಕಾರಕ್ಕೆ ಬಂದ ತಕ್ಷಣನೇ ಆ ಪ್ರೀತಿ ಅಭಿಮಾನ ಎಲ್ಲೂ ಹೋಗೈತೆ ಗೊತ್ತಿಲ್ಲ. ನೋಡಿ, ಅವ್ರ ಬಾಯೆಲ್ಲ ಕೇಳಿ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನಿಮಗೆ. ಅವಾಗ ಮಾಡಿದ್ದು ವಿರೋಧ ಪಕ್ಷದ ನಾಯಕರ ಇದ್ದಾಗ ಮಾಡಿದ್ದು ಈಗ ಯಾಕೆ ಮಾಡ್ತಾ ಇಲ್ಲ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನೋಡಿ. ಅವ್ರದ್ದೇನೋ ಸಮಸ್ಯೆ ಇದೆ, ಆ ಸಮಸ್ಯೆ ಸರಿ ಇರ್ಬೋದು, ಸಮಸ್ಯೆ ಸರಿ ಇಲ್ಲದೆ ಇರ್ಬೋದು. ಅವ್ರಿಗೆ ಒಂದಷ್ಟು ಯೂನಿಯನ್ಗಳು ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಏನಾದ್ರು ಇತ್ತು ಅಂದ್ರೆ ಅವ್ರ ಕರ್ತ ಚರ್ಚೆ ಮಾಡಬೇಕು, ನೀವು ಮಾತಾಡಬೇಕು. ಅವ್ರದ್ದೇನು ನೋವು ಅಂತ ಎಲ್ಲಾ ಪ್ರತಿಭಟನೆ ಮಾಡಂತ ಎಲ್ಲರ ಹತ್ರಕ್ಕೂ ಹೋಗ್ತೀರಿ, ಮನವಿ ಇಸ್ಕೊಳ್ತೀರಿ, ಕರಿತೀರಿ, ಮಾತಾಡ್ತೀರಿ, ಚರ್ಚೆ ಮಾಡ್ತೀರಿ. ಅದು ಯಾಕೆ ಇವತ್ತು ಈ ಧೋರಣೆ ಇದೆ? ಪ್ರತಿಷ್ಠೆ ಏನು ನಿಮ್ಗೆ? ರೈತರ ಮೇಲೆ ಯಾಕೆ ಈ ಪ್ರತಿಷ್ಠೆ? ಈ ನೌಕರ ಮೇಲೆ ಯಾಕೆ ಈ ಪ್ರತಿಷ್ಠೆ? ಬಹುಶಃ KSRTCನ BMTCನ ಎಲ್ಲ ಕಂಪನಿಗಳನ್ನೆಲ್ಲ ಪ್ರೈವೇಟ್ ಅವ್ರಿಗೆ ಮಾರ್ಲಿಕ್ಕೆ ಒಂದು ದೊಡ್ಡ ಒಳಸಂಚು ಆಗ್ತಾ ಇದೆ ಅನ್ನೋದು ನನಗೆ ಎದ್ದು ಕಾಣ್ತಾ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರ, ಎಷ್ಟು ಚಂದ ಮಾತಾಡ್ತಾರ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಆದ್ರೆ ಅದೇ ಕೆಲಸನೇ ಮುಖ್ಯಮಂತ್ರಿಗಳು ಆದಾಗ ಮಾಡ್ತಾ ಇಲ್ಲ, ಉಪಮುಖ್ಯಮಂತ್ರಿಗಳು ಆದಾಗ ಮಾಡ್ತಾ ಇಲ್ಲ. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇವತ್ತು ನಿಮ್ಮ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದಾರೆ. ನಿಮ್ಮ ಹಕ್ಕು ಕಿತ್ಕೋಬಾರ್ದು ಅಂತ ಹೇಳಿದವರು ಇವ್ರೆ. ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಹಕ್ಕುಗಳನ್ನ, ನಿಮ್ಮ ಹೋರಾಟ ಹಕ್ಕುಗಳನ್ನ ಕಿತ್ಕೊಳ್ಳಕ್ಕೆ ನೋಡಿ ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ. ನೀವು ಹೋರಾಟನ ಮಾಡಂಗಿಲ್ಲ, ನಿಮ್ಮ ಬೇಡಿಕೆಗಳನ್ನ ಕೇಳಂಗಿಲ್ಲ. ಅದರಿಂದ ಇವತ್ತು ಸರ್ಕಾರ ಇವತ್ತು ನಿಮಗೆಲ್ಲ ನೋಟಿಸ್ ಕೊಟ್ಟಿದೆ. ನೀವ್ ಯಾರು ಹೋರಾಟ ಮಾಡಂಗಿಲ್ಲ, ಹೋರಾಟನೇ ಮಾಡಂಗಿಲ್ಲ 6 ತಿಂಗಳು ಅಂತಂದು ಹೇಳಿ ಸಾರಿಗೆ ಸಂಸ್ಥೆ ಅವರಿಗೆ, ಯಾರಿಗೆ? BMTC ಸಾರಿಗೆ ಸಂಸ್ಥೆ ಅವರಿಗೆ, ನೌಕರರುಗಳಿಗೆ ನೋಟಿಸ್ ಕೊಟ್ಟಿದೆ. ನೀವು ಯಾರು ಹೋರಾಟ ಮಾಡಂಗಿಲ್ಲ, ಇನ್ನು 6 ತಿಂಗಳು ಯಾವುದೇ ಹೋರಾಟ ಮಾಡಂಗಿಲ್ಲ. ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಈ ತರ ಇದೆಯಾ? ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆಯಾ? ಸರ್ಕಾರನೇ ಈ ತರ ಮಾಡಿದ್ರೆ ಮತ್ತಿನ್ನೇನು ಯಾರನ್ನ ಕೇಳ್ಬೇಕು ನಾವು? ಏನು ವಿರೋಧ ಪಕ್ಷದವ್ರನ್ನ ಕೇಳ್ಬೇಕಾ? ಹೋಗಿ ನಮಗೆ ಅದನ್ನ ಕೊಡಿ ಇದನ್ನ ಕೊಡಿ ಅಂತಂದು ಹೇಳಿ ಆಡಳಿತದಲ್ಲಿ ಇರೋರೇ ಈ ತರ ಮಾಡಿದ್ರೆ ಇನ್ನು ವಿರೋಧ ಪಕ್ಷದಲ್ಲಿ ಇರೋ ನಮಗೆಲ್ಲ ಹೆಲ್ಪ್ ಮಾಡ್ತಾರೆ? ವಿರೋಧ ಪಕ್ಷ ಅಂತೂ ಕರ್ನಾಟಕದಲ್ಲಿ ಇಲ್ಲ ಬಿಡಿ, ಮುಂಡ ಮುಚ್ಕೊಂಡು ಹೋಗ್ಬಿಟ್ಟೈತೆ. ವಿರೋಧ ಪಕ್ಷ ನಾಯಕರು ಇಲ್ಲ, ಅವ್ರು ವೇಸ್ಟ್. ಅವರು ಏನು ಮಾಡಕ್ಕಾಗಲ್ಲ. ನಮ್ಮ ಸಾರಿಗೆ ನೌಕರರ ಇದು ಹಣೆ ಬರ ನೋಡಿ. ವಿರೋಧ ಪಕ್ಷದ ನಾಯಕರು ಇದ್ದಾಗ ಒಂಥರ ಮಾತಾಡೋದು, ಅಧಿಕಾರಕ್ಕೆ ಬಂದಾಗ ಒಂಥರ ಮಾತಾಡೋದು. ಎಲ್ಲ ಮುಖ್ಯಮಂತ್ರಿ, ಎಲ್ಲ ರಾಜಕಾರಣಿಗಳು ಅಷ್ಟೇ. ಈ ಕಡೆ ವಿರೋಧ ಪಕ್ಷದಲ್ಲಿ ಇರ್ತಾರಲ್ಲ, ಅವಾಗಿರೋ ಪ್ರೀತಿ ಈ ಕಡೆಗೆ ಬಂದ ತಕ್ಷಣ ಎಲ್ಲ ಹೊಂಟೋಗ್ಬಿಡ್ತೈತಿ. ಒಂದು 90% ಹೊಂಟೋಗ್ಬಿಡ್ತೈತಿ. ಇನ್ನು 10% ಇರ್ತದೆ ಅಷ್ಟೇ. ಇನ್ನು 10% ಮಾಡನ್ನ ಯೋಚನೆ ಮಾಡನ್ನ. ಅವ್ರು ಮಾಡಿದ್ರೇನ್ರಿ? ಅವ್ರು ಮಾಡಿದ್ರಾ? ಅವ್ರನ್ನ ಕೇಳಿದ್ರೆ ನೀವು? ಈ ರೀತಿ ಮಾಡ್ಕೊಂಡ್ ಬರ್ತದ್ರ ಯಾರಾದ್ರೂ ಅಷ್ಟೇನೆ. ಈ ಕಡೆ ಏನು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತ್ಕೊಂಡಾಗ ಇರುತ್ತಲ್ಲ ಪ್ರೀತಿ ಅಭಿಮಾನ, ಜನಗಳ ಮೇಲೆ ಕಾಳಜಿ, ರಾಜ್ಯದ ಮೇಲೆ ಕಾಳಜಿ, ಮತ್ತೆ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ, ಅದೆಲ್ಲ ಈ ಕಡೆಗೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ಹೊಂಟೋಗ್ಬಿಡುತ್ತೆ. ಅವರೇ ಮಾತಾಡಿದ್ದಾರೆ. ಅವಾಗ ಮಾತಾಡಿರೋದಲ್ಲ, ಇವಾಗ ಮಾತಾಡೋದೇ ಇಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತಾಡಿರ್ತಾರಲ್ಲ, ಅದೆಲ್ಲ ಆಡಳಿತ ಪಕ್ಷಕ್ಕೆ ಬಂದಾಗೆಲ್ಲ ಅದು ಹೊಂಟೋಗ್ಬಿಡ್ತದೆ, ಇರೋದೇ ಇಲ್ಲದು. ನೋಡಿ, ದಯವಿಟ್ಟು ನಾನು ಸಾರಿಗೆ ಸಂಘಟನೆಗಳಿಗೆ ಮತ್ತೆ ನೌಕರರಿಗೆ ಕೇಳ್ಕೊಂತ ಇದೀನಿ, ಎಲ್ಲರೂ ಒಗ್ಗಟ್ಟಾಗಿ, ಹೊಂದಾಣಿಕೆಯಾಗಿ ಒಂದು ಸಂಘಟನೆ ಮಾಡ್ಕೊಳ್ಳಿ. ಒಂದು ಹೋರಾಟ, ಒಂದು ಸಂಘಟನೆ ಮಾಡಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಮತ್ತೆ ನೌಕರರನ್ನ, ಏನ್ ಸಂಘಟನೆ ಅಧ್ಯಕ್ಷರಿರ್ತೀರಲ್ಲ, ದಯವಿಟ್ಟು ನೌಕರರನ್ನ ನೀವು ಹಾಳು ಮಾಡಕ್ ಹೋಗ್ಬೇಡಿ. ನೌಕರರನ್ನ ಬೀದಿಗೆ ತರಬೇಡಿ. ನೀವು ಕರೆಸಿಬಿಟ್ಟು ಅವ್ರನ್ನ ಹಾಳು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ತಗೊಂಬಂದು ಕರೆಸಿ ಅವ್ರ ಪಾಪ ಅವ್ರನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅದರಿಂದ ಅವ್ರ ಜೀವನ ಹಾಳು ಮಾಡಕ್ ಹೋಗ್ಬೇಡಿ. ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಎಲ್ಲಾ ಸಂಘಟನೆಯವರು ಹೋರಾಟ ಮಾಡಿ ಅಂತ ಕೇಳ್ಕೊಂತದೀನಿ. ನಮಸ್ಕಾರ. ಆದಷ್ಟು ಬೇಗ ನಮ್ಮ ಸಾರಿಗೆ ನೌಕರರಿಗೆ ಆ 38 ತಿಂಗಳು ಅರಿಯರ್ಸ್ ಕೊಡ್ಲಿ. ಮತ್ತೆ ಏನು ಇವತ್ತು 3,000 ಕೋಟಿ ಇದು PF ದುಡ್ಡು ಕೊಟ್ಟಿಲ್ಲ, ಅದನ್ನೂ ಕೊಡ್ಲಿ ಅಂತಂದು ಹೇಳಿ ನಾನು ಈ ಮುಖಾಂತರ ಕೇಳ್ಕೊಂತ ಇದೀನಿ. ದಯವಿಟ್ಟು ಮುಖ್ಯಮಂತ್ರಿಗಳೇ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಯಾವ ರೀತಿ ನೀವು ಇದ್ರೋ ಅದನ್ನು ಈಗಲೂ ಕೂಡ ಬಗೆಹರಿಸಿ ಅಂತಂದು ಹೇಳಿ ಕೇಳ್ಕೊಂತ ಇದೀನಿ. ನಮಸ್ಕಾರ. ಪಾಪ 24 ಗಂಟೆ ಕೆಲಸ ಮಾಡ್ತಾ ಇದಾರೆ, ಅವರಿಗೆ ಸರಿಯಾಗಿ ಸವಲತ್ತುಗಳಿಲ್ಲ. ಅದನ್ನೇನು ಯಾರು ಕೂಡ ಇವತ್ತು ನಿಮ್ಮ ಹತ್ರ ಬಂದು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ವಿಧಾನಸೌಧ ನೀವು ಮಾಸ್ತಿ ಬರೆಕೊಡಿ ಅಂತ ಕೇಳಿಲ್ಲ. ದಯವಿಟ್ಟು ಅವರು ಮಾಡ್ತಾ ಕೆಲಸಕ್ಕೆ ಅವರು ಪಗಾರ ಸಂಬಳ ಕೇಳಕ್ ಕುಂತಾರ, ಅದನ್ನು ಕೊಡ್ರಿ ಅಂತ ಕೇಳ್ಕೊಂತ ಇದೀನಿ. ನಮಸ್ಕಾರ ರೀ.